ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಲಲಿತಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಇದು ನೋಡ್ತಾ ಇದ್ದೀರಾ, ಇದೇನಪ್ಪ ಅಂತ ಅಂದ್ಬಿಟ್ಟು ಇಷ್ಟು ದಿನ ಚಿನ್ನ, ಬೆಳ್ಳಿ, ಸೀರೆ, ಕ್ರೀಮ್ಸ್ ಎಲ್ಲ ಕೊಡ್ತಾ ಇದ್ವಿ. ಇವತ್ತೇನು ಹೊಸ್ದಾಗಿ ಇಟ್ಕೊಂಡು ಬಂದವ್ರೆ, ದಿನಸಿ ಐಟಮ್ಸ್ ಇಟ್ಕೊಂಡು ಬಂದವ್ರೆ ಅಂತ ನೀವು ಕೇಳ್ಬೋದು. ಫ್ರೆಂಡ್ಸ್, ಎಲ್ಲರೂ ಕೇಳಲೇಬೇಕು, ಎಲ್ಲರೂ ನೋಡಲೇಬೇಕು ಈ ವಿಷಯನ. ಯಾಕೆ ಅಂದರೆ ನನ್ನ 6ನೇ ವರ್ಷದ ಶ್ರಮನ ಈ ವರ್ಷ ಕಂಪ್ಲೀಟ್ ಮಾಡಿ 7ನೇ ವರ್ಷಕ್ಕೆ ಕಾಲಿಡ್ತಾ ಇದ್ವಿ. 6ನೇ ವರ್ಷದವರೆಗೂ ನಾನು ಏನು ಮಾಡಿದೆ ಅಂತ ಒಂದು ಸ್ಮಾಲ್ ವಿಡಿಯೋ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಬೆನಕ ಎಂಟರ್ಪ್ರೈಸಸ್ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ಚೀಟಿ ಮಾಡಿದ್ದು ನಾವು. ಚೀಟಿ ಅಂದರೆ ನಿಮಗೆ ಗೊತ್ತಲ್ಲ, 2 ಪೇಮೆಂಟ್ 3 ಪೇಮೆಂಟ್ ಕಟ್ಟಿರ್ತಾರೆ. ಕಡೆಯಲ್ಲಿ ಹಬ್ಬ ವಾರ 15 ದಿನ ಇದ್ದಂಗೆ ನಾವು ಅಲ್ಲಿ ಕಾರ್ಡಲ್ಲಿ ಏನು ಹಾಕ್ಸಿರ್ತೀವಿ ಆ ಐಟಮ್ಸ್ ಜನಕ್ಕೆ ತಲುಪಿಸ್ಬೇಕು. ಆ ಕೆಲಸನ ನಾನು 6 ವರ್ಷ ಕಂಪ್ಲೀಟ್ ಮಾಡಿ ಇದು 7ನೇ ವರ್ಷಕ್ಕೆ ನೆಕ್ಸ್ಟ್ ಇಯರ್ ಮಾಡಬೇಕು. ಈ 6ನೇ ವರ್ಷದಲ್ಲಿ ನನ್ನ ಅನುಭವ ಏನಾಯಿತು, ನಾನು ಹೆಂಗೆ ಕೊಟ್ಟೆ, ಜನ ಏನು ರೆಸ್ಪಾನ್ಸ್ ಕೊಟ್ಟರು ಅನ್ನೋದಕ್ಕೆ ಒಂದು ಚಿಕ್ಕ ವಿಡಿಯೋ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ನಿಜ ಹೇಳಬೇಕು ಅಂದರೆ ನಾನು ಈ ವರ್ಷ ಏನು ಜಾಸ್ತಿ ಮಾಡಿರಲಿಲ್ಲ, ಬೇಡ ಅಂತ ಅಂದು ಸುಮಾರು 220 ಕಾರ್ಡ್ ಇತ್ತು ಅಷ್ಟೇ. 220 ಕಾರ್ಡ್ ಇತ್ತು. ಇಲ್ಲೇ ಮೊನ್ನೆ ವರಮಹಾಲಕ್ಷ್ಮಿಲಿ ದೊಡ್ಡ ಪ್ರಾಜೆಕ್ಟು 80ರಿಂದ 90 ಲಕ್ಷ ಪ್ರಾಜೆಕ್ಟ್ ಮುಗಿಸಿ ಸಡನ್ನಾಗಿ ನಿಂತ್ಕೊಳ್ಳೋವಾಗೆ ಈ ಪ್ರಾಜೆಕ್ಟ್ ಬಂತು. ಈ ಪ್ರಾಜೆಕ್ಟು ಇವತ್ತು ಸಕ್ಸಸ್ಫುಲಿ ಆಗಿ, ಅದರಲ್ಲೂ ತುಂಬ ಸಕ್ಸಸ್ಫುಲಿ. ಯಾಕೆ ಅಂತಂದರೆ 220 ಜನನು ಒಂದು ಕಂಪ್ಲೇಂಟ್ ಹೇಳಿಲ್ಲ. ಅವ್ರು ಏನು ಹೇಳಿದ್ರು ಅಂದರೆ, ನೀವು 5 ವರ್ಷ ಕೊಡೋದಕ್ಕಿಂತ ಈ ಸತಿ ಸ್ಪೆಷಲಾಗಿ ಕೊಟ್ಟಿದ್ದೀರಾ, ಏನಿದು ನಮಗೆ ರೈಸ್ ಚೆನ್ನಾಗಾಯಿತು, ದಿನಸಿ ಚೆನ್ನಾಗೈತೆ ಈ ಸತಿ ಅನ್ನೋ ಥರ ರೆಸ್ಪಾನ್ಸ್ ಬಂತು. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಇರೋದು. ಯಾಕೆಂದರೆ ಫ್ರೆಂಡ್ಸ್, ಈಗ ನಿಜವಾಗ್ಲೂ ಎಲ್ಲರೂ ದಿನಸಿ ತರ್ತಾರೆ, ಬಟ್ ಅದು ಇದೇನೋ ಒಂದು, ಯಾಕಂದರೆ ನೋಡಿ, 1 ಮೂಟೆ ಅಕ್ಕಿ ಬರುತ್ತೆ, 1 ಮೂಟೆ ಅಕ್ಕಿ, 1 ಬಾಕ್ಸ್ ಎಣ್ಣೆ, ಆಯಿತಾ, 1 ಉಡುಗೊರೆ ಏನು ನಾನು ಪ್ರತಿ ವರ್ಷ ಏನಾದರೂ ಕೊಡ್ತಾಯಿದ್ದೆ, ಎಲ್ಲ ಕೊಟ್ಟಿದ್ದೀನಿ. ಬಕೆಟ್ ಇರ್ಬೋದು, ಬೇಷನ್ಸು, ಪ್ರತಿಯೊಂದು. ಈ ವರ್ಷ ನನಗಿಷ್ಟವಾದ ಏನಾದರೂ ಯೂಸ್ ಆಗಬೇಕು ಅಂದ್ಬಿಟ್ಟು ಆರ್ಟ್ ಬಾಕ್ಸ್ ಕೊಟ್ಟಿದ್ದೀನಿ ಗಿಫ್ಟು. ಈ ಥರ ಇಲ್ಲಿ 31 ಐಟಮ್ಸ್ ಇದೆ. ಇಲ್ಲಿ 31 ಐಟಮ್ಸ್ ಇದೆ. 2 kg ಇದೆ, 1 kg ಇದೆ, ಅರ್ಧ kg ಇದೆ. ಅನ್ನಂಗೆ ಜನಕ್ಕೆ ಏನು ಯೂಸ್ ಆಗಬೇಕು ಅನ್ನೋ ಥರ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು. ದೇವರ ದಯೆಯಿಂದ, ನಿಮ್ಗಳ ಆಶೀರ್ವಾದದಿಂದ ಸಕ್ಸಸ್ಫುಲಿ ಆಯಿತು. ನನಗೇನು ಹೇಳಬೇಕು ಅಂದರೆ, ಪ್ರತಿ ಒಂದು ವರ್ಷವೂ ವರಮಹಾಲಕ್ಷ್ಮಿ ಒಂದು ಪವಾಡ ಆಯಿತು. ಈ ವರ್ಷ ಇದ್ರಾಗ ಒಂದು ಪವಾಡ. ಯಾಕೆ ಅಂದರೆ, ಒಂದು ವ್ಯಕ್ತಿನ ನಾವು ಅನ್ಎಕ್ಸ್ಪೆಕ್ಟೆಡ್, ಏನು ಕೈಲಿ ಆಗಲ್ಲ ಅನ್ನೋ ವ್ಯಕ್ತಿ ಬಂದು ನಮಗೆ ಸಪೋರ್ಟಾಗಿ ನಿಂತ್ಕೊಂಡು ಎಲ್ಲದಕ್ಕಿಂತ ನಮಗೆ ಕಡಿಮೆ ಕೊಟ್ಟಾಗ ಒಳ್ಳೆ ಬೆಸ್ಟಾಗಿ ಕೊಡ್ತಾವ್ರೆ ಅಂದರೆ ನಿಜವಾಗ್ಲೂ ಇದು ದೇವರೇ ಕಾರಣ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು. ಯಾಕಂದರೆ ನಾನು ಇಮೇಜು ಮಾಡಿಲ್ಲ, ಇವ್ರ ಕೈಲಿ ಆಗಲ್ಲ ಬಿಡು ಅನ್ನೋ ಥರ ಇದ್ದಿದ್ದ ವ್ಯಕ್ತಿ ಇವತ್ತು ಅವರು ನನಗೆ ಸಪೋರ್ಟಾಗಿ ಬಂದರು. ನಾನು ಅಂದ್ಕೊಂಡೆ, ನೋಡಿ ಇದು ಯಾವುದೋ ಒಂದು ದೇವರ ಮುಖಾಂತರ ಬಂದಿರೋದು. ಯಾಕಂದರೆ 90 ಲಕ್ಷ ದುಡ್ಡು ಖಾಲಿಯಾಗಿತ್ತು, ದುಡ್ಡಿರಲಿಲ್ಲ. ಕಡೆ ಟೈಮಲ್ಲಿ ಒಂದು ಪ್ರಾಜೆಕ್ಟ್ ಮುಗಿಸಿದ್ರೆ ನಮಗೆ 2 ತಿಂಗಳು ಬೇಕು ಚೇತರಿಸ್ಕೊಳ್ಳೋಕ್ಕೆ. ಯಾಕಂದರೆ ನನ್ನ ಪ್ರಾಜೆಕ್ಟ್ ಇದ್ದಿದ್ದು 40ರಿಂದ 50 ಲಕ್ಷ ಅಂದ್ಕೊಂಡಿದ್ದು. ಬಟ್ ನಮ್ಮದು ಗೋಲ್ಡ್ ಚೀಟಿ ಒಂದಿತ್ತು. ಆ ಚೀಟಿನೂ ಕೂಡ ನಾನು ವರಮಹಾಲಕ್ಷ್ಮಿಗೆ ಜನಕ್ಕೆ ಯೂಸ್ ಆಗಲಿ ಅಂದ್ಬಿಟ್ಟು ಎಕ್ಸಿಟ್ ಮಾಡಿಸ್ದೆ. ಅದರಲ್ಲೂ 300 ಜನ ಎಕ್ಸಿಟ್ ಆದರು. ಇವರು ಸೇರಿ 80 kg ಬೆಳ್ಳಿ ಕೊಟ್ಟಾಗ ನಿಜವಾಗ್ಲೂ ತುಂಬ ಬರ್ಡನ್ ಆಯಿತು. ಆದರೆ ನನಗೆ ಗೊತ್ತಿಲ್ಲ ಇವತ್ತು 6-7 ಲಕ್ಷ ರೂಪಾಯಿನ ಹೆಂಗೆ ನಾನು ಮೇಂಟೈನ್ ಮಾಡಿ ಇವತ್ತು ಜನದ ಕೈಯಲ್ಲಿ ಎಲ್ಲರ ಬಾಯಲ್ಲಿ ಒಂದು ಹೆಸರು ಅನ್ಸ್ಕೊಂಡಿದ್ದೀನಿ ಅಂದರೆ ನಿಜವಾಗ್ಲೂ ಇದಕ್ಕೆಲ್ಲ ದೇವರೇ ಆಶೀರ್ವಾದ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈಗ ನೋಡಿ, ಇದರಲ್ಲಿ ನೋಡಿ, ಹೋದ ವರ್ಷ ನಾವು 4500 ರೂಪಾಯಿ ಕಟ್ಟಿಸ್ಕೊಂಡಿದ್ವಿ. 4500 ರೂಪಾಯಿ, 1 ಮೂಟೆ ಅಕ್ಕಿ, 1 ಬಾಕ್ಸ್ ಎಣ್ಣೆ, 31 ಐಟಮ್ಸ್ ಇತ್ತು ನೋಡಿ. ಅದೇ ಥರ ಹಬ್ಬಗಳಿಗೆ ಕಡಿಮೆ ಅಂದರೆ ಒಂದು ನಾರ್ಮಲ್ ಫ್ಯಾಮಿಲಿಗೆ ಒಂದು 4-5 ಮಂತ್ಸ್ ಯೂಸ್ ಮಾಡ್ಬೋದು. ಎಣ್ಣೆ ನೋಡಿ, ಎಣ್ಣೆ ಈಗ 12 kg ಇರುತ್ತೆ ಅಂದರೆ 10 ಬಾಕ್ಸು, 10 ಪ್ಯಾಕೆಟ್ ಇರುತ್ತೆ ಅಂದರೆ ಕಡಿಮೆ ಅಂದ್ರೂ ತಿಂಗಳು 1.5 ತಿಂಗಳು, 1 ತಿಂಗ್ಳಿಗೆ ಅಂದ್ರೂ 10 ತಿಂಗಳು ಆಯಿತಾ. ಈ ಅಕ್ಕಿ ಮತ್ತು ಫೈನಾಗೈತೆ. ಅಕ್ಕಿನೂ ಅಷ್ಟೇ ಸುಮಾರು ನನ್ನ ಪ್ರಕಾರ ಒಂದು 4 ಮಂತ್ 5 ಮಂತ್ ಯೂಸ್ ಆಗುತ್ತೆ ಅನ್ನೋದೊಂದು. ಈಗ ಜನ ಅಂತಾರೆ ಒಬ್ಬೊಬ್ರು, ಅಯ್ಯೋ ನಾವು ಹೋಗಿ ದುಡ್ಡು ತಂದು ಕೊಡ್ಬೋದು ಅಂತ. ಬಟ್ ದುಡ್ಡು ಕೊಟ್ಟು ನಾವು 5,000-6,000 ತಂದು ಕೊಡೋದೇ ಬೇರೆ. ಬಟ್ ಈ ಥರ ಬಂದು ಕಲೆಕ್ಟ್ ಮಾಡಿಕೊಂಡು ಅವ್ರು ಖುಷಿಯಿಂದ ಹೋಗ್ತಾರಲ್ಲ, ಅದೇ ಬೇರೆ. ಇವತ್ತು ನೋಡಿ, ನನ್ನ ಐಟಮ್ಸು ನೀವು ಲೆಕ್ಕ ಹಾಕ್ಕೊಳ್ಳಿ, ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸ್ಕೊಬನ್ನಿ. 6,500 ರೂಪಾಯಿ ಬೆಲೆ ಬೀಳುತ್ತೆ. 6,500 ರೂಪಾಯಿ. ಯಾಕಂದರೆ ನೀವು 4,500 ಕಟ್ಟಿದ್ರಿ, ನಾನು ಅದಕ್ಕೆ ಇಂಟ್ರೆಸ್ಟ್ ನಮಗೆ ಬೆಳೆದಿರುತ್ತೆ, ಒಂದು ಸೇವಿಂಗ್ ಆಗಿರುತ್ತೆ. ಅದನ್ನು ಸೇರಿಸಿ ಇವತ್ತು 6,500 ರೂಪಾಯಿ ಪ್ರಾಡಕ್ಟ್ ನಾನು ನಿಮಗೆ ಕೊಟ್ಟಿದ್ದೀನಿ. ಅದೆಲ್ಲ ನಿಮ್ಮ ಕಣ್ಮುಂದೆನೇ ಇದೆ. ಆಮೇಲೆ ಈ ವರ್ಷ ಸಾಕಪ್ಪ ಸ್ಟಾಪ್ ಮಾಡಿಬಿಡ್ಬೇಕು ಅಂತ ಬಿಲ್ಕುಲ್ ರೆಡಿ ಆಗಿಬಿಟ್ಟಿದ್ದು. ಯಾಕಂದರೆ ನಮ್ಮ ಮನೇಲಿ ಒಂದು ಆರಾಮಾಗಿ ಬಿಸ್ನೆಸ್ ಐತೆ, ಇವೆಲ್ಲ ಬೇಡ ಸ್ಟಾಪ್ ಮಾಡೋಣ ಅಂತ.
ಜನ ಹೆಂಗ್ ಬರ್ತಿದ್ದಾರೆ ಅಂದರೆ ನಮ್ದು 10 ಕಾರ್ಡ್ ಬರ್ಕೊಳ್ಳಿ, ನಮ್ದು 5 ಕಾರ್ಡ್ ಬರ್ಕೊಳ್ಳಿ, ನಮಗೆ 25 ಕಾರ್ಡ್ ಚೆನ್ನಾಗೈತೆ ಅಂದ್ರೆ ಇಲ್ಲ ರೀ ಈ ಸರಿ ನಾವು ಮಾಡಲ್ಲ, ನಾವು ಆ ಥರ ಏನು ಮಾಡೋಕ್ಕಾಗಲ್ಲ ಅದಕ್ಕೆ. ಅದು ಯಾಕೆ ಮಾಡಲ್ಲ, ಇಲ್ಲ ಚೆನ್ನಾಗೈತೆ ಅನ್ನೋ ಥರ ತುಂಬ ಫೋರ್ಸ್ಫುಲಿಯಾಗಿ ಮಾಡ್ತಿದ್ದಾರೆ ಮಾಡಿ ಮಾಡಿ ಅಂತ. ನಾನು ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದೆ, ನೋಡಿ ಇದ್ರಲ್ಲಿ ನಮ್ದು ಏನೂ ಕೆಲಸ ಇರಲ್ಲ, ಈಗೆಲ್ಲ ಒಂದು ಲೈನ್ ಬಂದ್ಬಿಟ್ಟಿದೆ. ಯಾವ್ಯಾವ ಟೈಮಲ್ಲಿ ಒಂದೊಂದು ಫೋನ್ ಕಾಲು ನಾನು ಹೋಗಿ ಮಾಡಲ್ಲೇ ಇಲ್ಲ, ನಾನೆಲ್ಲ ಬರೀ 2 ಕಾಲಲ್ಲಿ ಫೋನಲ್ಲಿ ಮಾತಾಡಿರೋದು. 2 ಫೋನ್ ಮಾಡಿದ್ದೀನಿ, ಅಂಗಡಿಗೆ ಐಟಮ್ಸ್ ಬಂದಿದೆ. ಇನ್ನು ನಿಜ ಹೇಳಬೇಕು ಅಂದರೆ ವ್ಯವಹಾರ ಹೆಂಗೈತೆ ಅಂದರೆ ಅಂಗಡಿಗೆ ಆ ಪೇಮೆಂಟೇ ತೊಗೊಂಡಿಲ್ಲ, ಬಿಡಿ ಮೇಡಮ್ ಪರವಾಗಿಲ್ಲ ನಿಧಾನಕ್ಕೆ ಕೊಡಿ ಅಂತಾರೆ. ಅಂಥ ವಿಶ್ವಾಸಿಗಳು ಜನ ಇರುವಾಗ ಈ ಥರ ಅವ್ರಾಗ ಕೇಳಿದ್ರದಿಂದ ಮಾಡಬೇಕು ಈ ಒಂದು ಪ್ರಾಜೆಕ್ಟು, ಇದು ಚೆನ್ನಾಗೈತೆ ಅಂತ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂದ್ಕೊತಾ ಇದ್ದೀವಿ. ನೆಕ್ಸ್ಟ್ ಇಯರ್ ಈ ಮುಂದಿನ ಮಹಾಲಯ ಅಮಾವಾಸ್ಯೆಗೆ ಮತ್ತೆ ಕಾರ್ಡ್ ಓಪನ್ ಮಾಡ್ತಾ ಇದ್ದೀವಿ. ಯಾರಿಗಾದರೂ ಬೇಕಾದರೆ ಹಾಕ್ಕೊಳ್ಳಿ. ನೀವೆಲ್ಲ ಒಂದು ಕೇಳ್ಬೋದು, ಆಫ್ಲೈನ್ ಅಂದರೆ ಆಫ್ಲೈನು ಆನ್ಲೈನ್ ಎರಡೂ ಇದೆ. ಬಟ್ ಆನ್ಲೈನ್ ಆದರೆ ತುಂಬ ದೂರ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಬೆಂಗಳೂರು ರಾಮನಗರ ಈ ನಮ್ಮ ಸರೌಂಡಿಂಗ್ ಆದರೆ ಮಾಡ್ಬೋದು. ಯಾಕಂದರೆ ಹೊರಗಡೆದಾದ್ರೆ ಏನಾಗುತ್ತೆ ಅಂದರೆ 3 ಬಾಕ್ಸ್ ಬರಬೇಕು, ಅಕ್ಕಿ 1 ಬಾಕ್ಸು, ಎಣ್ಣೆ 1 ಬಾಕ್ಸು, ದಿನಸಿ 1 ಬಾಕ್ಸು. ಹಂಗಿರೋದ್ರಿಂದ ಯಾರಿಗಾದರೂ ಇಲ್ಲೇ ಬಂದು ಕಲೆಕ್ಟ್ ಮಾಡ್ಕೋತೀವಿ ಅನ್ನೋರು ಆರಾಮಾಗಿ ಕಾರ್ಡ್ ಕಟ್ಟಿ 2 ಪೇಮೆಂಟ್ ಇರುತ್ತೆ. 2400 2400 ರೂಪಾಯಿ ನೀವು ಕಟ್ಟಿದ್ರೆ ಬರೋ ವರ್ಷ ಒಂದು 6 ಈ ವರ್ಷನೇ 6,500 ಆಗೋದ್ರಿಂದ ಬರೋ ವರ್ಷ ಎಷ್ಟಾಗುತ್ತೋ ಗೊತ್ತಿಲ್ಲ, ಅಷ್ಟಕ್ಕೆ ಐಟಮ್ ಸಿಗುತ್ತೆ. ಆಮೇಲೆ ಇದೊಂದು ನನ್ನ ಚಿಕ್ಕ ಕೆಲಸ, ಯಾಕಂದರೆ ನಾವು ಅನ್ಕೋತೀವಿ ಏನಾದರೂ ಒಂದು ಮಾಡಬೇಕು ಅಂತ. ಇವತ್ತು ನಾವು ಅಂಥ ಈಗ ಮನೆ ಕಟ್ಟುವ ಹೊಸ್ತಲ್ಲಿ ನಾವು ಮಾಡಿದಾಗ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ತುಂಬ ಡಿಫ್ರೆನ್ಸು, ಅಜಗಜಾಂತರ ಡಿಫ್ರೆನ್ಸು. ನಾವು ಕಷ್ಟದ ಪರಿಸ್ಥಿತಿಲಿ ಬಂದಾಗ ಈ ಕೆಲಸ ನಮ್ಮ ಕೈ ಹಿಡ್ದಿದ್ದು. ಯಾಕಂದರೆ ಅವತ್ತು ನಾವು ಲೋನ್ ಮಾಡ್ಸಂಗೆ ಮನೆ ಕಟ್ಟಿದ್ದು, ಅವತ್ತು 30 ಲಕ್ಷ ಕಲೆಕ್ಷನ್ ಆಗಿತ್ತು. ಆ 30 ಲಕ್ಷ ನಾವು ಸಾಲ ತೀರಿಸಿದ್ವಿ. ಬಟ್ ಆದರೆ ಕೊಡೋ ವರ್ಷಕ್ಕೆ 42 ಲಕ್ಷ ಆಯಿತು. ಆದ್ರೂ ಆ ಟಾರ್ಚರ್ ಇರಲಿಲ್ಲ. ನಮ್ಮ ಮೈಂಡ್ ರಿಲೀಫ್ ಆಗಿತ್ತು. ಬಿಸ್ನೆಸ್ಸಲ್ಲಿ ಮಾಡಿದ್ದು ಸೇರಿಸ್ಬಿಟ್ಟು ಖುಷಿಯಿಂದ ಕೊಟ್ಟು, ಅದೇ ಥರ ಇದು ಹಿಂಗೆ ನಡೀತಾ ಐತೆ. ನಮಗೇನಿದೆ ಲಾಸು ಅನ್ನೋದೇನಿಲ್ಲ, ಕಷ್ಟ ಸುಖ ಇದ್ದೇ ಇರುತ್ತೆ. ಹಂಗಾಗಿ ಇದು ಮಾಡಬೇಕು ಅನ್ಕೋತಾ ಇದ್ದೀವಿ. ಇಸ್ತಿ ಮಾಡೋದು ಬೇಡ ಅಂತ ಸುಮಾರು ಜನಕ್ಕೆ ನಾನು ಹೇಳ್ಬಿಟ್ಟಿದ್ದೆ. ಈಗ ನೆನ್ನೆಯಿಂದ ಈಚೆಗೆ ಮತ್ತೆ ಮಾಡಲೇಬೇಕು ಅಂತ ಫೋರ್ಸ್ಫುಲಿ ಬಂದಿರೋದ್ರಿಂದ ಮತ್ತೆ ಕಾರ್ಡ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಯಾರಿಗಾದರೂ ಬೇಕಾದರೆ ಕಾರ್ಡ್ ಕಟ್ಟಬೇಕು ಅನ್ನೋರಿದ್ರೆ ಖಂಡಿತ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಬರ್ತಿರುತ್ತೆ, ಆರಾಮಾಗಿ ಜಾಯಿನ್ ಮಾಡಿ. ಯಾರು ಏನೂ ಹೆದರ್ಕೊಳ್ಳೋಂಗಿಲ್ಲ. ಯಾಕಂದರೆ ಇದು 6ನೇ ವರ್ಷ ಮುಗಿಸಿ 7ನೇ ವರ್ಷಕ್ಕೆ ಮಾಡ್ತಾಯಿದ್ದೀವಿ. ನಿಮಗೆ ಗೊತ್ತು, ನನಗೂ ಇನ್ನೂ ಒಂದು ಚಾಲೆಂಜ್ ಏನು ಗೊತ್ತಾ ಫ್ರೆಂಡ್ಸ್, ನಾನು ಎಣ್ಣೆ ಚೀಟಿ ಮಾಡಿದಾಗ ಜನಕ್ಕೆ ಗೊತ್ತಿಲ್ಲ, ನನಗೆ ಗೊತ್ತಿರೋ ಪ್ರಕಾರ ಗೊತ್ತಿರಲಿಲ್ಲ. ಯಾಕಂದರೆ ಯಾರೂ ಮಾಡಿರಲಿಲ್ಲ, ನಾನು ಮಾಡಿದೆ. ಅವಾಗೇನಾಯಿತು, 1 ವರ್ಷ 900 ಕಾರ್ಡ್ ಬಂತು. 900 ಕಾರ್ಡ್ ಬಂದಾಗ ನಾವು ಅದೇ ರೀತಿ 15 ಲಕ್ಷ ಲಾಸ್ ಆಯಿತು. ಆದರೂ ನಾನು ಕೊಟ್ಟಿದ್ದೆ. ಆದರೆ ಏನು ಮಾಡಿಬಿಟ್ರು, 100 ಕಾರ್ಡು 200 ಕಾರ್ಡು 50 ಕಾರ್ಡ್ ಕೊಟ್ಟವರಲ್ಲ ಅವರವರೇ ಮಾಡ್ಕೊಬಿಟ್ರು. ಆಯಿತು ಮಾಡ್ಕೊಳ್ಳಿ ಅಂತ ಸುಮ್ಮನೆ. ಆದರೆ ಅವರು 2 ವರ್ಷ ಕಂಟಿನ್ಯೂ ಮಾಡಲಿಲ್ಲ. ನಾನೊಂದು ಏನು ಹೇಳ್ತೀನಿ ಅಂದರೆ, ಒಂದು ಬಿಸ್ನೆಸ್ ಮಾಡಿದ್ಮೇಲೆ ಆದಾಯ ಆಗಿರ್ಬೋದು ನಷ್ಟ ಆಗಿರ್ಬೋದು ಕೊಡೋ ಶಕ್ತಿ ಇದ್ರೆ ಮಾತ್ರ ಬಿಸ್ನೆಸ್ ಮಾಡಬೇಕು ಅನ್ನಂಗೆ. ಮತ್ತೆ ಅವರೆಲ್ಲ ಅಂದರು, ಅವ್ರು ಹಾಕಿದ್ದು ಅವ್ರು 1 ವರ್ಷ ಮಾಡಿದ್ದು, ನೀವು ಅವಾಗಿಂದ ಮಾಡ್ತಿದ್ರೆ ನಮ್ಗೆ ನೀವೇ ಬೇಕು ಮಾಡಿ ಅನ್ನೋ ಥರ. ಯಾಕಂದರೆ ನಮ್ಗೆ ಆ ವರ್ಷ 15 ಲಕ್ಷ ಲಾಸ್ ಆಗಿದ್ರು ಕೂಡ ಜನ ಮತ್ತೆ ಕಂಟಿನ್ಯೂ ಆಗಿದೆ, ನಮ್ಗೆ ರಿಕವರ್ ಆಗೋದು ಕಂಟಿನ್ಯೂ ಆಗಲಿಲ್ಲ. ಅದನ್ನ ಹೆಂಗೆ ನಾವು ಮೇಂಟೈನ್ ಮಾಡ್ದೋ. ಇವತ್ತು ಬೇಡ ಅಂದರೂ 500 ಜನ ಇದ್ದಾರೆ ಫ್ರೆಂಡ್ಸ್. ಇವತ್ತೇನಾದರೂ ಅದಕ್ಕೆ ಒಳ್ಳೆ ಕಡೆ ಸೇವ್ ಮಾಡ್ತೀವಿ, ಆ ಇಂಟ್ರೆಸ್ಟ್ ಬಂದಿರುತ್ತೆ. ಆ ಇಂಟ್ರೆಸ್ಟ್ ಜನಕ್ಕೆ ಕೈ ತುಂಬ ಐಟಮ್ಸ್ ಕೊಡ್ತೀವಿ. ಆ ಜನ ಒಂದು ಖುಷಿ ಪಡ್ತಾರೆ, ಒಂದು ಆಶೀರ್ವಾದ ಮಾಡ್ತಾರೆ. ಆಮೇಲೆ ಮೇಯ್ನ್ ಆಗಿದ್ರು ಒಬ್ಬರು ಶಾಸ್ತ್ರ ಹೇಳಿದ್ರು, ನೀವು ಪಿತೃಪಕ್ಷದಲ್ಲಿ ನೀವು ಈ ಐಟಮ್ಸ್ ನೀವು ಕೊಟ್ಟಾಗ ಪ್ರತಿಯೊಂದು ಮನೇಲಿ ನಿಮ್ಮ ಹೆಸರು ಹೇಳಿದಾಗ ಅವರ ಆಶೀರ್ವಾದ ನಿಮ್ಗೆ ಸಿಗುತ್ತೆ. ಹಬ್ಬ ಮಾಡೋದಕ್ಕಿಂತ ಹೆಚ್ಚಾಗಿ ಆಶೀರ್ವಾದ ಸಿಗುತ್ತೆ. ಈ ಬಿಸ್ನೆಸ್ ನಿಮ್ಮ ಕೈ ಹಿಡಿತದೆ, ಇದರಿಂದ ನಿಮ್ಮಲ್ಲಿರೋ ಕಷ್ಟ ಕಾರ್ಪಣ್ಯಗಳೆಲ್ಲ ತೊಲಗುತ್ತೆ ಅಂತ ಒಬ್ರು ಹೇಳಿರೋದ್ರಿಂದ ಅದು ಮೈಂಡಲ್ಲಿ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಓಕೆ ಫ್ರೆಂಡ್ಸ್. ಇದ್ರ ಬಗ್ಗೆ ನಾವು ಹೇಳ್ತಾ ಹೋದರೆ, ನಮ್ಮ ಅನುಭವಗಳು ಹೇಳ್ತಾ ಹೋದರೆ ತುಂಬ ಇದೆ. ಬಟ್ ಆದರೆ ಜೀವನ ಅಂದಮೇಲೆ ಏರು ಇದ್ದೇ ಇರುತ್ತೆ. ಬಟ್ ನನ್ನ ಪ್ರಕಾರ ಏರೋದಕ್ಕಿಂತ ಮಿಂಚಾಗೆ ಪೇರುಗಳು ಬಂದರೂ ಕೂಡ ಎದುರಿಸಿ ನಿಂತು ಇವತ್ತೊಂದು ಮಟ್ಟಕ್ಕೆ ಬಂದಿದ್ದೀವಿ ಅಂತ ಹೇಳ್ತೀವಿ. ಯಾಕಂದರೆ ನಾವು ಬಿಸ್ನೆಸ್ಸಲ್ಲಿ ಒಂದು ಬಿಸ್ನೆಸ್ ಮಾಡಿದಾಗ 40 ರಿಂದ 50 ಲಕ್ಷ ಕಳೆದು ಜನಕ್ಕೆ ಕೂಡ ನಾವು ಅವ್ರನ್ನ 2 ತಿಂಗಳು ಮೇಂಟೈನ್ ಮಾಡಿ ಮುಂಚಾಗಿ ಬಡ್ಡಿಗಳು ಕಟ್ಟಿ ಅವರ ಫೋನ್ ಬರ್ದಂಗೆ ಮೇಂಟೈನ್ ಮಾಡಿ ನಾವಿವತ್ತು ಉಳ್ಕೊಂಡಿದ್ದೀವಿ ಅಂದರೆ ಇದಕ್ಕೆಲ್ಲ ದೇವರೇ ಆಶೀರ್ವಾದ ಅಂತ ಹೇಳ್ತಾ, ಯಾವುದೇ ಬಿಸ್ನೆಸ್ ಮಾಡಿದ್ರೂ ಧೈರ್ಯ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಆಮೇಲೆ ನಮ್ಮ ಕೈಲಿ ಎಷ್ಟಿರುತ್ತೆ, ನಮಗೆ ಮಾಡೋ ಶಕ್ತಿ ಇದ್ರೆ ಬಿಸ್ನೆಸ್ ಮಾಡಬೇಕು, ಮಾಡೋಕ್ಕಾಗಲ್ವಾ ಅನ್ಬಾರ್ದು. ಮತ್ತು ಓನ್ ಡಿಸಿಷನ್ ಇರಬೇಕು.
ಅವ್ರು ಹೇಳ್ತವ್ರೆ ಮಾಡಿ, ಇವ್ರು ಹೇಳ್ತವ್ರೆ ಮಾಡಿ, ಆಮೇಲೆ ಅವ್ರು ಮಾಡಿದ್ರು ನಾವ್ಯಾಕೆ ಮಾಡಬಾರ್ದು ಅನ್ನೋದು ಮಾತ್ರ ದಯವಿಟ್ಟು ಯಾರೂ ಮಾಡಬೇಡಿ. ಯಾಕಂದರೆ ನಾನು ಇಲ್ಲಿವರೆಗೂ ಕೆಲವೊಂದು ಐಟಮ್ಸು ನಾನು ಕೊಟ್ಟಿರೋ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಗಿದೆ. ಒಂದೇ ಒಂದು ಮಾತ್ರ ಅವ್ರು ಹೇಳಿದ್ರು ಹಿಂಗಾಗುತ್ತೆ ಅಂತ ಮಾಡಿದಾಗ ಮಾತ್ರ ಸರಿಯಾಗಿ ಹಳ್ಳಿಗೆ ಬಿದ್ದು. ಅದೇ ಥರ ನನ್ನ ನೋಡಿಕೊಂಡು ಅವರೇ ಲೇಡೀಸಾಗಿ ಮಾಡ್ತಾವ್ರೆ ನಾವು ಯಾಕೆ ಮಾಡಬಾರ್ದು ಅನ್ನೋರು ಕೂಡ ಇವತ್ತು ಎಷ್ಟೋ ಜನ ಹೊಟ್ಟೋಗಿದ್ದಾರೆ. ಹಂಗಾಗಿ ದಯವಿಟ್ಟು ಲೇಡೀಸ್ ಮಾಡ್ತಾವ್ರೆ ಜೆಂಟ್ಸ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಇಲ್ಲ. ಸೊ ಫ್ರೆಂಡ್ಸ್, ಇದ್ರ ಬಗ್ಗೆ ಇಷ್ಟೊತ್ತು ಒಂದು ಚಿಕ್ಕ ವಿಡಿಯೋ ಮಾಡೋ ಹೇಳಿದ್ದೀನಿ. ಇದ್ರ ಬಗ್ಗೆ ಇನ್ನೂ ತುಂಬ ಇದೆ. ಯಾರಿಗಾದ್ರೂ ಕಾರ್ಡ್ ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ. ಅಂದರೆ ಇಲ್ಲೇ ಕಲೆಕ್ಟ್ ಮಾಡ್ಕೋತೀವಿ ಅನ್ನೋರಾದರೆ ಖಂಡಿತ ಹಾಕ್ಕೊಳ್ಳಿ. ಇದ್ರ ಬಗ್ಗೆ ಏನೇ ಡೌಟ್ ಇದ್ರೂ ಕೇಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.